ನಮಸ್ಕಾರ. ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಮಾತಾಡ್ತಾ ಇದ್ದೀನಿ. ಎಲ್ಲ ಚಾಲಕ ಮಿತ್ರರಿಗೆ ನಮಸ್ಕಾರ. ಏನಪ್ಪ ಇದು ಲೈವ್ ಮಾಡೋ ವಿಚಾರ ಅಂದರೆ, ಏನು 6ನೇ ತಾರೀಕು ನಮ್ಮ HBR ಲೇಔಟ್ ಹತ್ರ ನಮ್ಮ ಚಾಲಕರ ಹತ್ರ ಒಂದು ಘಟನೆ ನಡೆದಿತ್ತು. ಆ ವಿಚಾರವನ್ನು ಲೈವ್ ಮಾಡ್ತಾ ಇದ್ದೀವಿ. ಏನು ವಿಚಾರ ಅಂದರೆ, 6ನೇ ತಾರೀಕು ನಮ್ಮ ಚಾಲಕರೊಬ್ಬರು ಅವರು ಕಸ್ಟಮರ್ನ ಕೂರಿಸ್ಕೊಂಡು ಡ್ರಾಪ್ ಪಾಯಿಂಟ್ಗೆ ಹೋಗೋ ಟೈಮಲ್ಲಿ ಒಬ್ಬ ಅನಾಮಿಕ ದುಷ್ಕರ್ಮಿ, ಅಂದರೆ ಈ ಗಾಂಜಾಗಳು ಹೊಡ್ಕೊಂಡು ಇರ್ತಾರಲ್ಲ ಅಂಥ ವ್ಯಕ್ತಿಗಳು ನಮ್ಮ ಚಾಲಕನ ಮೇಲೆ ಲಾಂಗು ಮಚ್ಚಿ ಹಿಡ್ಕೊಂಡು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿರೋದು. ಆ ಸಮಯದಲ್ಲಿ ನಮ್ಮ ಚಾಲಕನು ಅಡ್ಡ ಬಂದಾಗ ನಮ್ಮ ಚಾಲಕಂದು ಆಟೋದು ಗ್ಲಾಸು ಜೊತೆಗೆ ನಮ್ಮ ಚಾಲಕ ವಿಡಿಯೋ ಮಾಡೋಕ್ಕೆ ಅಂತ ಹೋದಾಗ ನಮ್ಮ ಚಾಲಕಂದು ಫೋನ್ ಸಮೇತ ಹೊಡೆದಾಗಿರೋ ಘಟನೆ ನಡೆದಿತ್ತು. ಆ ವಿಚಾರವಾಗಿ ನಾವು ಇವತ್ತು ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ಬಾನ್ಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡೋಕ್ಕೆ ಬಂದಿದ್ದೀವಿ. ಆ ವಿಚಾರವಾಗಿ ದೂರು ನೀಡಿದಾಗ ನಮಗೆ ಒಂದು ಮನವಿ ಪತ್ರ ಕೊಟ್ಟಿರ್ತಾರೆ, ರಿಸೀವ್ಡ್ ಅಂತ. ರಿಸೀವ್ಡಲ್ಲಿ ನಾವು ಏನು ನಮಗೆ ಅನ್ಯಾಯ ಆಗಿತ್ತು, ಅವತ್ತು ಏನು ದೌರ್ಜನ್ಯ ಆಗಿತ್ತು, ಪ್ರತಿಯೊಂದು ನಾವು ಕಂಪ್ಲೇಂಟ್ ಕಾಪಿಯಲ್ಲಿ ಬರ್ತಿದ್ದೀವಿ. ಜೊತೆಗೆ ನಮಗೆ ಎಷ್ಟು ಲಾಸ್ ಆಗಿತ್ತು ನಮ್ಮ ಚಾಲಕನಿಗೆ, ಆ ಲಾಸನ್ನು ಸಹ ನಾವು ಬರೆದಿರ್ತೀವಿ. ಆ ವಿಚಾರವಾಗಿ ನಮಗೊಂದು ರಿಸೀವ್ ಕೊಟ್ಟಿರ್ತಾರೆ. ವಿಚಾರ ಏನು ನಡೆದಿತ್ತು ಅವತ್ತು ಅನ್ನೋದನ್ನು ಸ್ವತಃ ನಮ್ಮ ಚಾಲಕರೇ ತಿಳಿಸ್ಕೊಡ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಮಾತಾಡಿ. ನಮಸ್ಕಾರ. ಜೈ ಭೀಮ್ ಸಂಘಟನೆ ಚಾಲಕರಿಗೆ ನಾನು ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತಾ ಇದ್ದೆ. ಏಕಾಏಕಿ ಬಂದು HBR ಲೇಔಟ್ ಹತ್ರ ಪುಡಿ ರೌಡಿಗಳು ಮಸ್ತ್ ತೊಗೊಂಡು ಹೊಡೆದ್ಬಿಟ್ಟು ಗ್ಲಾಸ್ ಮೇಲೆ ನನಗೆ ಗ್ಲಾಸು ಹೊಡೆದಾಕಿ ಆಮೇಲೆ ಫೋನು ಹೊಡೆದಾಕವ್ರೆ. ನಂದು ಅದು 6ನೇ ತಾರೀಕಿಗೆ ಆಗಿರೋದು. ಅದು ಇವಾಗ ಗಂಟಾನು ನ್ಯಾಯ ಸಿಕ್ಕಿರಲಿಲ್ಲ. ನಾನು ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಸಂಘಟನೆಯಲ್ಲಿದ್ದೆ. ಅವರು ಯಾರು ಬಂದು ನನಗೆ ಏನು ಹೆಲ್ಪ್ ಮಾಡಿಲ್ಲ, ಸ್ಟೇಷನ್ ಹತ್ರ ಬಂದು ಏನು ಮಾಡಿಲ್ಲ. ನಿನ್ನೆ BR ಜೈ ಹಿಂದ್ ಅಂಬೇಡ್ಕರ್ ಸಂಘಟನೆಗೆ ನಿನ್ನೆ ಹೋಗಿ ಸೇರಿರೋದು. ಇವತ್ತು ಎಲ್ಲ ಅಣ್ಣ ತಮ್ಮದವ್ರು ಬಂದು ಇದು ಅಕ್ಲಾಜ್ಮೆಂಟು ಸ್ಟೇಷನಿಂದ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅಕ್ಲಾಜ್ಮೆಂಟ್ ಇಸ್ಕೊಟ್ಟವ್ರೆ. ಎಲ್ಲರಿಗೂ ಇಲ್ಲಿ ಬಂದವರೆಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸು, ತುಂಬ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರು ಗೊತ್ತಿದೆ, ಹೆಸರು ಹೇಳೋದೇನು ಅವಶ್ಯಕತೆ ಇಲ್ಲ. ಶಾಂತಿನಗರ್ ಸೈಯದ್ ನಿಯರ್ 24x7 ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಏನಪ್ಪ ಈ ಲೆಟ್ರೇಟು ಅಂದರೆ ಪ್ರತಿಯೊಬ್ಬರು ಗೊತ್ತಿದೆ. ನಿನ್ನೆ ನೈಟು 1:30 ಗಂಟೆ ನೈಟಲ್ಲಿ ಒಂದು ವೀಡಿಯೋ ಎಡಿಟಿಂಗ್ ಮಾಡಿ ಬಿಟ್ಟಿದೆ. ಯಾವ ಥರ ಅಂದರೆ, ಒಂದು ವೀಡಿಯೋ ತೋರಿಸ್ತೀನಿ ನೋಡ್ಕೊಳ್ಳಿ. ನಂಬಿಕೆ ಇಲ್ಲ ಅಂದರೆ, ಒಂದು ಏರಿಯಾದಲ್ಲಿ ಒಬ್ಬ ಚಾಲಕ ಹೋಗ್ತಾ ಇರ್ತಾನೆ, ಆಟೋಗೆ ಅಡ್ಡ ಹಾಕ್ಬಿಟ್ಟು ಮಚ್ಚು ತೊಗೊಂಡು ಹೊಡಿತಾರೆ. ಇಲ್ಲಿ ನೋಡಿ, ಮಚ್ಚು ತೊಗೊಂಡು ಈ ಥರ ಹೊಡಿತಾ ಇದ್ರೆ, ಈ ಥರ ಮಚ್ಚು ತೊಗೊಂಡು ಹೊಡೆಯೋಕ್ಕೆ ಎಷ್ಟು ಇವ್ರಿಗೆ ಶಕ್ತಿ ಇರ್ಬೋದು, ಎಲ್ಲರಿಗೂ ಧೈರ್ಯ ಇರ್ಬೋದು. ಡ್ರೈವರ್ ಏನಕ್ಕೆ ಬರ್ತಾನೆ ಹೇಳಿ? ಪ್ಯಾಸೆಂಜರ್ಗೆ ಯಾವುದೋ ಏರಿಯಾದಿಂದ ಯಾವುದೋ ಏರಿಯಾಗೆ ಡ್ರೈವರ್ ಕರ್ಕೊಂಡೋಗಿ ಬಿಡ್ತಾನೆ. ಒಬ್ಬ ವೈಟ್ ಫೀಲ್ಡಲ್ಲಿ ಇದ್ದರೆ ಜಯನಗರ ಕರ್ಕೊಂಡೋಗಿ ಬಿಡ್ತಾನೆ, ಜಯನಗರದಲ್ಲಿದ್ದರೆ ಕಮ್ಮನಹಳ್ಳಿ ಕಡೆ ತೊಗೊಂಡೋಗಿ ಬಿಡ್ತಾನೆ. ಯಾಕೆ ಹೇಳಿ? ಡ್ರೈವರ್ದು. ಆ ಥರ ಡ್ರೈವರ್ಗಳು ಕರ್ಕೊಂಡೋಗೋ ಟೈಮಲ್ಲಿ ಆ ಗಾಡಿಯಲ್ಲಿ, ಪ್ಯಾಸೆಂಜರ್ ಗಾಡಿಯಲ್ಲಿ, ಆಟೋದಲ್ಲಿ ಒಂದು ಲೇಡೀಸು, 2 ಮಕ್ಕಳು, 1 ಜೆಂಟ್ಸು, ಅಂದರೆ 4 ಜನ ಕಸ್ಟಮರ್ ಆಟೋದಲ್ಲಿ ಇರ್ತಾರಲ್ವಾ. ಆಟೋದಲ್ಲಿ ಮಚ್ಚು ತೊಗೊಂಡು ಗ್ಲಾಸಿಗೆ ಹೊಡಿತಾನೆ. ಇನ್ನೊಂದು ಬಂದು ಡ್ರೈವರ್ಗೆ ಹೊಡೆಗೆ ಹೋಗ್ತಾನೆ, ಫ್ರೇಮ್ ಒಳಗಡೆಯಿಂದ ಈ ಥರ ಹೊಡೆಗೆ ಹೋಗ್ತಾನೆ. ಅವನಿಗೆ ನಮ್ಮ ಯಾವ ಏರಿಯಾ ಇದು ಪೊಲೀಸ್ ಸ್ಟೇಷನು? ಬಾನಸವಾಡಿ ಪೊಲೀಸ್ ಅವ್ರಿಗೆ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ನೀವು ಗೌರ್ಮೆಂಟ್ ಜಾಬ್ ಮಾಡ್ತಾಯಿದ್ದೀರಾ, ಪಬ್ಲಿಕ್ ಸೇವೆ ಕೊಡ್ತಾಯಿದ್ದೀರಾ, ಪೊಲೀಸ್ ಅಧಿಕಾರಿಯವ್ರು ಆಗ್ತೀರಾ, ಎಲ್ಲ ಹೇಳ್ತೀರಾ. ಯಾವ ಥರ ನೀವು ಡ್ರೈವರ್ಗಳಿಗೆ ರಕ್ಷಣೆಗಳು ಕೊಡ್ತಾಯಿದ್ದೀರಾ? ಒಬ್ಬ 2 ವೀಲರಲ್ಲಿ ಬಂದು ಇಬ್ಬರು ಮಚ್ಚು ತೊಗೊಂಡು ರೋಡಲ್ಲಿ ಅಗ್ಲತ್ತಲ್ಲಿ ಮಚ್ಚು ತೊಗೊಂಡು ಹೊಡೆಗೆ ಹೋಗ್ತಾರಲ್ಲ. ಯಾಕೆ ನೀವು ಪ್ರತಿಯೊಂದು ಏರಿಯಾದಲ್ಲಿ CC ಕ್ಯಾಮ್ರಾಗಳು ಹಾಕಲ್ವಾ? ಇದೇನ ಮಾಡ್ತಾರೆ ಜಾಯಿಂಟ್ ಕಮಿಷನರ್ ಅವರು. ನೀವು ಅದೇ ಒಂದು ಆಟೋದಲ್ಲಿ ಲಟ್ಟ ಸಿಕ್ಕಿದ್ರೆ ಕೇಸ್ ಹಾಕ್ತೀರಾ. ಏನಕ್ಕೆ ಲಟ್ಟ ನಿಮಗೆ, ಏನು ಎಂತ ಅಂತ 3 ಮಾತುಗಳಿಗೆ ಪ್ರಶ್ನೆಗಳು ಅಂತೀರಾ. ಈಗ ಮಚ್ಚು ತೊಗೊಂಡು ಅವನು ಗ್ಲಾಸು ಹೊಡೆದಾಕಿದ್ದಾನೆ, ಇವಂತ ಇದೀಗ ಅಮೌಂಟು ಹೋಯ್ತು, ನಿಮ್ಮ ಮೊಬೈಲು ಡ್ಯಾಮೇಜು. ಏನು ನೀವು 3ಗೆ ಯಾವ ಥರ ನೀವು ರಕ್ಷಣೆ ಕೊಡ್ತೀರಾ ಡ್ರೈವರ್ಗೆ? ಯಾವ ಥರ ಡ್ರೈವರ್ಗೆ ಸಹಾಯ ಮಾಡ್ತೀರಾ? ಇದೇನ ನಮ್ಮ ಕರ್ನಾಟಕ ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿಯವ್ರು ಮಾಡ್ತಾ ಇರೋದು? ಇದೇನ ನಮ್ಮ ಕಮಿಷನರ್ ಅವ್ರು ಮಾಡ್ತಾ ಇರೋದು? CM ಅವ್ರು ಏನು ಮಾಡ್ತಾ ಇದ್ದೀರಾ? ಇದೇನ ಮಾಡ್ತಾ ಇರೋದು ನೀವು ಕೆಲಸ? ಪೊಲೀಸ್ ಇಲಾಖೆಗೆ ಇದೇನ ಜವಾಬ್ದಾರಿ ಕೊಟ್ಟಿರೋದು ನೀವು? ಅದೇ ಒಂದು ಮಚ್ಚು ತೊಗೊಂಡು ಅದೇ ಮಚ್ಚಲ್ಲಿ ಇವ್ನಿಗೆ ಏಟ್ ಆಗ್ತಾ ಇದ್ರೆ
ಇವನಿಗೆ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಇವ್ರು ಹೆಂಡತಿ ಮಕ್ಳಿಗೆ ಯಾರು ಹೊಣೆ ಹಾಕ್ತಾರೆ? ಎಲ್ಲೋ ನೀವು ಸ್ಟೇಷನ್ದಲ್ಲಿ ಕುತ್ಕೊಂಡಿರ್ತೀರಾ, ಎಲ್ಲೊಂದು ಕಡೆ ಮೂಲೆಯಲ್ಲಿ ಇರ್ತೀರಾ ನೀವು, ಪ್ರತಿಯೊಂದು ಕಡೆ ಹೇಳ್ತೀರಾ CC ಕ್ಯಾಮ್ರಾಗಳು ಹಾಕಿದ್ದೀವಿ, ಆ ಸಿಗ್ನಲ್ ಜಂಪ್ ಮಾಡ್ತಾ ಇರೋದು, ಅಲ್ಲಿ ನಡೀತಾ ಇರೋದು, ಅಲ್ಲಿ ಸಿಗರೇಟ್ ಹೊಡಿತಾ ಇರೋದಂತ. ಈ ಥರ ಹಗಲು ದರೋಡೆದಲ್ಲಿ ಮಚ್ಚು ತೊಗೊಂಡು ಹೊಡಿತಾ ಇದ್ರೆ ಅಂದರೆ ಅವ್ರಿಗೆ ಅರೆಸ್ಟ್ ಮಾಡಿದ್ದೀರಾ, ಜೈಲಿಗೆ ಕಳಿಸಿದ್ರ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ನ್ಯೂಸ್ ಮುಖಾಂತರ ನೀವು ಪಬ್ಲಿಸಿಟಿ ತೋರಿಸ್ಕೊಟ್ಟಿಲ್ಲ? ನ್ಯೂಸ್ ಮಾಧ್ಯಮದಲ್ಲಿ ಏನು ಕೊಟ್ಟಿಲ್ಲ? ಯಾವ ಥರ ನ್ಯೂಸಲ್ಲಿ ಹೇಳಿಕೆ ಕೊಟ್ಟಿದ್ದೀರಾ ನೀವು? ನಿಮ್ಮ ಸ್ಟೇಷನಲ್ಲಿ ಈ ಥರ ಒಂದು ಅತ್ಯಾಚಾರ ನಡೆದಿದ್ದ ಕಾರಣಕ್ಕೆ ಈ ಥರ ವ್ಯಕ್ತಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ ಅಂತ ಏನಕ್ಕೆ ತೋರಿಸ್ಕೊಡ್ತಾ ಇಲ್ಲ ನೀವು? ಇದನ್ನ ಮಾಡ್ತಾರೆ ನೀವು ಕಾನೂನು ಸೇವೆ? ಇದನ್ನ ಡ್ರೈವರ್ಗೆ ರಕ್ಷಣೆಗಳು ಕೊಡ್ತಾ ಇರೋದು? ಹೇಳಿ ನೋಡೋಣ. ಅದು ಈ ಚಾಲಕ ಬಂದು 15 ದಿವಸದಿಂದ 20 ದಿವಸ ಸ್ಟೇಷನ್ ಮೆಟ್ಲುಗಳು ಹತ್ತುತ್ತಾ ಇದ್ದಾನೆ. ಅವಾಗ ನಿಮಗೆ ರಕ್ಷಣೆ ಕೊಡೋಕ್ಕಾಗಿಲ್ವಾ? ಅವಾಗ ನಿಮಗೆ ಇನ್ಫಾರ್ಮೇಷನ್ ಬಂದಿಲ್ವಾ? ಅವಾಗ ನಿಮ್ಗೆ ಗೊತ್ತಾಗಿಲ್ವಾ? ಅದೇ ನೈಟ್ 12 ಗಂಟೆ 1:15 ಗಂಟೆ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಗೆ ಈ ವ್ಯಕ್ತಿ ಬಂದು ಸಹಾಯ ಕೇಳ್ತಾವನೆ. ಅಣ್ಣ, ನನಗೆ ಈ ಥರ ಘಟನೆ ನಡೆದಿದೆ, ನನಗೆ ಈ ಥರ ತೊಂದರೆ ಆಗಿದೆ, ನನಗೆ ಈ ಥರ ಅತ್ಯಾಚಾರ ಆಗಿದೆ, ನಾನು ಬೇರೆ ಸಂಘಟನೆಯಲ್ಲಿದೆ, ನನಗೆ ಸಹಾಯ ಕೊಟ್ಟಿಲ್ಲ, ಸಹಾಯ ನೀಡಿಲ್ಲ ಅಂತ. ಸಂಘಟನೆಗಳು ಕಟ್ಕೊಂಡಿರೋದೇನಕ್ಕೆ? ಬಿಲ್ಡಪ್ಗೋಸ್ಕರನಾ? ಕಮಿಷನ್ ತಿನ್ನಾಕ? ಬರೀ ಹೆಸರು ಮಾಡ್ಕೊಳಕ? ಡ್ರೈವರ್ಗಳಿಗಂದ್ರೆ ಬಂದು ನಿಂತ್ಕೋಬೇಕು, ಪ್ರಾಣ ಅಂತೂ ಕೊಡೋಕ್ಕೆ ಸಿದ್ಧವಾಗಿರ್ಬೇಕ್ರಿ. ಅದಕ್ಕೆ ಕೇಳ್ತಾರೆ ಸಂಘ ಸಂಘಟನೆ ಅಂತ. ಅದಕ್ಕೋಸ್ಕರ ಡ್ರೈವರ್ಗಳಿಗೆ ಮರ್ಯಾದೆ ಬರುತ್ತೆ, ಡ್ರೈವರ್ಗಳಿಗೊಂದು ಗೌರವ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. 15 ದಿವಸದಿಂದ 20 ದಿವಸದಿಂದ ಇದೇ ಡ್ರೈವರ್ ತಿರುಗ್ತಾ ಇದ್ದಿದ್ದು. ಯಾರು ಪೊಲೀಸವ್ರು ಫೋನ್ ಮಾಡಿಲ್ಲ. ಅದೇ ಅರ್ಧ ರಾತ್ರಿ ನೈಟಲ್ಲಿ ಫೋನ್ ಮಾಡಿ ಡ್ರೈವರ್ ಕಣ್ಣೀರು ಹಾಕೊಂಡ. ಅವಾಗ ಇಮಿಡಿಯೇಟ್ಲಿ ವಿಡಿಯೋ ತೋರಿಸ್ಕೊಂಡೆ ಸೆಟ್ಟಿಂಗ್ ಮಾಡಿಬಿಟ್ಟೆ ನಾನು. ಅದು ಸೆಟ್ಟಿಂಗ್ ಮಾಡಿ ಬಿಡೋ ತಕ್ಷಣ ಬೆಳಿಗ್ಗೆ ಜವ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿರೋ ವ್ಯಕ್ತಿ ಡಬಲ್ ಸ್ಟಾರು ಈ ವ್ಯಕ್ತಿಗೆ ಫೋನ್ ಮಾಡಿ ಕರೆದಿದ್ರಲ್ಲ, ಅದೇ ಕೆಲಸ ಮುಂಚೆ ಮಾಡೋಕ್ಕಾಗ್ತಾ ಇದ್ದಿಲ್ವಾ ನಿಮಗೆ? ಅದೇ ಕೆಲಸ ಮೊದಲು ಮಾಡೋಕ್ಕಾಗ್ತಾ ಇದ್ದಿಲ್ವಾ? ನಿಮ್ಮ ಭಾಗದಲ್ಲಿ ಇಡೀ ಏರಿಯಾದಲ್ಲಿ CC ಕ್ಯಾಮ್ರಾಗಳು ಇರುತ್ತಲ್ಲ, ತೆಗ್ಬಿಟ್ಟು ಚೆಕ್ ಮಾಡ್ಬೇಕು ನೀವು. ಯಾವ ಆಟೋಗೆ ಹೊಡೆದಿದ್ದಾನೆ, ಯಾವ ಗೂಡ್ಸ್ ಗಾಡಿಗೆ ಒಂದು ಹೊಡಿತಾ ಇದ್ದಾನೆ, ಏನು ನಡೀತಾ ಇದೆ ನೋಡ್ಬಿಟ್ಟು ನೀವು. ಗಾಡಿ ನಂಬರ್ ಇರುತ್ತೆ, ಆ ಗಾಡಿ ನಂಬರ್ ತೊಗೊಂಡ್ಬಿಟ್ಟು ಆ ಗಾಡಿ ನಂಬರಲ್ಲಿ ಯಾರು ಓನರ್ ಇರ್ತಾನೆ ಮೊಬೈಲ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ಲ ನೀವು. ಏನಕ್ಕೆ ಮಾಡಿಲ್ಲ? ಡ್ರೈವರ್ ಬಂದು 10-15 ದಿವಸ ಸ್ಟೇಷನ್ಗೆ ಅಲ್ದ್ರೂ ಸಹಾಯ ಕೊಟ್ಟಿಲ್ಲ. ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ ಇಲಾಖೆ ನೋಡಿನೂ ಸಾಕಾಗೋಯ್ತು, ಪ್ರತಿಯೊಂದು ನೋಡಿ ಸಾಕಾಗೋಯ್ತು. ರಾಜಕಾರಣಿಯವ್ರು ಬರ್ತಾರೆ, ವರ್ಷ ಬಂದರೆ ಅಣ್ಣ ಅಮ್ಮ ಅಪ್ಪ ಅಂತ ಬಂದು ಭಿಕ್ಷಾ ಬಿಡ್ತೀರಾ ಎಲೆಕ್ಷನ್ ಟೈಮಲ್ಲಿ ಒಂದು ಓಟಿಗೋಸ್ಕರ. ಓಟ್ ಆಗೋ ತಕ್ಷಣ ಎಲ್ಲರೂ ಸಾಯಲಿ, ಯಾರಮ್ಮನ ದುಡ್ಡು ಎಲ್ಲರೂ ಹೋಗಲಿ, ಹಿಂಗೆಲ್ಲ ಚಿಂತೆ ಆಗಲ್ಲ. CM ಸಿದ್ದರಾಮಯ್ಯ ಅವರೇ, ರಾಮಲಿಂಗ ರೆಡ್ಡಿ ಸಚಿವರವರೇ, ಪ್ರತಿಯೊಬ್ಬರು ಕರ್ನಾಟಕ ಬೆಂಗಳೂರು ಸೀಮಿತ ಪಟ್ಟಿ ಅಧಿಕಾರವರಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ನಡುವೆ ನಾವು ಸ್ಟೇಷನ್ ಮೆಟ್ಲುಗಳು ಹತ್ತಕ್ಕೆ ಹೋಗಲ್ಲ, ಇನ್ಮೇಲಿಂದ ಸ್ಟೇಷನ್ಗಳಿಗೆ ಹೋಗಲ್ಲ. ಡೈರೆಕ್ಟಾಗಿ ವಿಡಿಯೋ ಮಾಡ್ತೀವಿ, ಸ್ಟೇಷನ್ ಏನು ಬೋರ್ಡ್ ಇರುತ್ತೆ ಬೋರ್ಡ್ ತೊಗೋತೀವಿ, ನಮ್ಮ ಡ್ರೈವರ್ ಒಬ್ಬನ ಕಳಿಸ್ಕೊಡ್ತೀವಿ. ಆ ಡ್ರೈವರ್ಗೆ ಸಹಾಯ ಕೊಟ್ಟಿಲ್ಲ ಅಂದರೆ ಡೈರೆಕ್ಟಾಗಿ ಯಾರು ಕೇಸ್ ತಗೋತಾರೆ, ಅಲ್ಲಿ ರೈಟ್ರು ಇರ್ಬೋದು, BC ಇರ್ಬೋದು, ಸರ್ಕಲ್ ಇರ್ಬೋದು, ಯಾರು ಇರಲಿ, ಆ ಸ್ಟೇಷನಿಂದ ಸಹಾಯ ನೀಡಿಲ್ಲ ಅಂದರೆ ಡೈರೆಕ್ಟಾಗಿ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗತ್ತೆ. ಈ ವ್ಯಕ್ತಿ ಮೇಲೆ ನೀವು ಕೊಟ್ಟಿದ್ರಲ್ಲ ಅರೆಸ್ಟ್ ಮಾಡಿದ್ದೀವಿ ಅಂತ, ಇವಾಗ ನಿಮ್ಮ ಸ್ಟೇಷನಿಂದ ಕೆಲವು ಹೇಳಿಕೆಗಳು ಬಂದಿದೆ ನಮಗೆ. ಆಲ್ರೆಡಿ ಈ ವ್ಯಕ್ತಿ 2 ವೀಲರಲ್ಲಿ ಬಂದಿರೋ ವ್ಯಕ್ತಿ ಇವನ ಮೇಲೆ 3-4 ಜನ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ, 3-4 ಜನ ಕೇಸ್ ಹಾಕಿದ್ದಾರೆ ಅಂತ. ಅಲ್ಲಿವರೆಗೂ ಹೆಂಗೆ ಸಮಯ ಬಿಟ್ಟಿದ್ದೀರಾ ನೀವು? 3-4 ಜನ ಈ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಮಾಡಿದಾರಲ್ಲ, ಅವತ್ತಿಂದ ಏನು ಮಾಡ್ತಾಯಿದ್ರು ಪೊಲೀಸ್ ಇಲಾಖೆ? ಇದನ್ನ ಮಾಡ್ತಾ ಇರೋದು ಬಾನಸವಾಡಿ ಪೊಲೀಸವರು. ಹೇಳಿ ನೋಡೋಣ. ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಹಾಕ್ಕೊಳ್ಳಿ. ಇನ್ಮೇಲಿಂದ ಯಾವ ಚಾಲಕನಿಗೂ ಯಾವ ಡ್ರೈವರ್ಗೂ ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ದೌರ್ಜನ್ಯಗಳು ನಡೀತಿದೆ, ಅಲ್ಲಿ ಸದಾಕಾಲ 24/7 JBM ಹೆಸರಲ್ಲಿ ಕಟ್ಟಿರೋದು, ಅಂಬೇಡ್ಕರ್ ಹೆಸರಲ್ಲಿ ಕಟ್ಟಿರೋದು ಚಾಲಕರ ಸಂಘಟನೆ ಚಾಲಕರ ಪರವಾಗಿ ಸದಾಕಾಲ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಕೆಲವು ದಿವಸದಲ್ಲೇ ಏನಾಗುತ್ತೆ ಲೆಟ್ರ್ ಮುಖಾಂತರ ಏನಿಲ್ಲ ಯಾವ ಥರ ಆಗುತ್ತೆ ಅಂತ ನೋಡ್ಕೊಳ್ಳಿ. ಕಾನೂನು ಸಲಹೆಗಾರರು ಲಾಯರ್ಗೂ ಫೋನ್ ಮಾಡಿ ಹೇಳಿಕೆ ಕೊಟ್ಟಿದ್ದೀನಿ.
ನಿಮ್ಮ ಸ್ಟೇಷನ್ ನ್ಯೂಸ್ ವರ್ಕರ್ಸ್ ಬಿಟ್ಟು ಮಾನ ಮರ್ಯಾದೆ ತೆಗೆಯೋದು 5 ನಿಮಿಷ. ಯಾಕಂದರೆ ಒಬ್ಬ ಅಮಾಯಕನಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾವ ಅಮಾಯಕ ಈ ಡ್ರೈವರ್ಗೆ ಕಷ್ಟ ಆಗ್ಬಾರ್ದು ಅಂತಾನೆ ನಾವು ನಿಂತ್ಕೊಂಡಿರೋದು. ನಾಳೆ ದಿವಸ ಈ ಡ್ರೈವರ್ಗೆ ಆ ಕಿಡಿಗೆಟ್ಟಿ ನಾಯಿ ನನ್ನ ಮಕ್ಕಳು ಆ ಲೋಕಲ್ ಇದಾರಲ್ಲ ಇಂಪ್ಲೇಸ್ಗಳು ಹಾಕ್ಕೊಂಡು ಸ್ಟೇಷನ್ಗಳು ಸೆಟ್ಟಿಂಗ್ ಮಾಡ್ಕೊಂಡು ಅದಕ್ಕೆಲ್ಲ ನಾವು ಎದುರಲ್ಲ ಸಮಯ. ಎಲ್ಲೋಗೋದು ಸಿಂಹ ಡ್ರೈವರ್ಗಳು ನಾವು ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ಜಿಲ್ಲೆದಲ್ಲಿ ತಿರುಗ್ತೀವಿ ಟೈಗರ್ ಥರ. ಯಾವ ಕಳ್ಳರು ನನ್ನ ಮಕ್ಕಳಿಗೆ ಯಾವ ರೌಡಿಸಮ್ಗವ್ರಿಗೆ ನಾವು ಎದುರೋದ್ರ ಅವಶ್ಯಕತೆ ಇಲ್ಲ. ನಮ್ಗಿರೋದು ಮೀಟ್ರು ಡ್ರೈವರ್ಗಳಿಗೆ ಬೇರೆಯವ್ನಿಗೆ ಮೀಟ್ರೇ ಇಲ್ಲ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಏನೋ ಹೇಳೋಕ್ಕೆ ಇಷ್ಟಪಡ್ತೀರಾ? ಜೈ ಹಿಂದ್ ಜೈ ಭೀಮ್.